ಇಸ್ ದೇರ್ ಅ ವೇ ನಾನು ಇದೆಲ್ಲ ಬರ್ದೇ ಇರೋ ಹಾಗೆ ನನ್ನ ಲೈಫನ್ನು ನಾನು ನೋಡ್ಕೊಳ್ಳೋದು, ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಹೇಗೆ ಏನೇನು ಮಾಡ್ಬೋದು? ಸೊ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟಲ್ಲಿ ಒಂದು 4 ಪಾಯಿಂಟ್ಸ್ ಜ್ಞಾಪಕ ಇಟ್ಕೋಬೇಕು. ವಾಟ್ ಈಸ್ ದಟ್ ಅಂದರೆ, ಫಸ್ಟ್ ಹೆಲ್ದಿ ಡೈಟ್, ಕ್ಲೀನ್ ಡೈಟ್. ಕ್ಲೀನ್ ಡೈಟ್ ಅಂದರೆ ಒನ್ ಥಿಂಗ್ ಬ್ಯಾಲೆನ್ಸ್ ಡೈಟ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ ಶುಡ್ ಬಿ ಬ್ಯಾಲೆನ್ಸ್ಲಿ ಟೇಕನ್. ಆ್ಯಂಡ್ ಅದರ್ ಥಿಂಗ್ ಇಸ್ ವಾಟ್ ಅವರ್ ಮೈಂಡ್ ಆ್ಯಂಡ್ ಗಟ್ ಆಕ್ಸೆಪ್ಟ್ಸ್. ಅಂದರೆ ನಮಗೆ ಏದು ಚಿಕ್ಕ ವಯಸ್ಸಿಂದ ಯಾವುದೋ ಅಭ್ಯಾಸ ಇದೆ ಅದೇ ತೊಗೋಬೇಕು. ಈಗ ನೀವು ತೊಗೊಂಡ್ರೆ ಕೀಟೋ ಡೈಟ್ ಅಂತ ತುಂಬಾ ಬರ್ತಾ ಇದೆ. ಸೊ ದಟ್ ಈಸ್ ನಾಟ್ ಆ್ಯಕ್ಚುಲಿ ನಮ್ಗೆ ವಿ ಡೋಂಟ್ ನೋ ದಟ್ ಫಸ್ಟ್ ಇನ್ ನೇಟಿವ್ ಆಫ್ ಇಂಡಿಯಾ. ನೇಟಿವ್ ಆಫ್ ಇಂಡಿಯಾ. And there are so many complications. I should not comment anything, but what our gut accepts and mind accepts, and in a balanced manner, healthy diet ತಗೋಬೇಕು. What were the complications you're talking about? ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಂದಿರೋದು ಏನಿರಲ್ಲ, ಬಟ್ ಏನಂದರೆ ಕೀಟೋ ಡೈಟ್ ಇಸ್ ಕಂಪ್ಲೀಟ್ಲಿ ಲ್ಯಾಕ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ಲಿ ಟೇಕನ್. ಸ್ವಲ್ಪ ಕಮ್ಮಿ ಮಾಡಬೇಕು, ಬಟ್ ಇನ್ ಎ ಬ್ಯಾಲೆನ್ಸ್ಡ್ ಮ್ಯಾನರ್. ಓನ್ಲಿ ಪ್ರೋಟೀನ್ ಲಾಂಗ್ ಟರ್ಮಲ್ಲಿ ಸ್ವಲ್ಪ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಕಿಡ್ನಿಗೆ, ಹೇರ್ ಲಾಸ್, ಎವ್ರಿಥಿಂಗ್. ಆಫ್ಟರ್ ಕೀಟೋ ಡೈಟ್ ಸೋ ಮೆನಿ ವಿಲ್ ಬಿ ಕಂಪ್ಲೇನಿಂಗ್ ಆಫ್ ದ ಹೇರ್ ಲಾಸ್. ತುಂಬ ಕಾಮನ್ ಆಗಿದೆ. ಆ್ಯಂಡ್ ಕೀಟೋ ಡೈಟ್ ಅಲ್ಲ, ಫ್ಯೂ ಡ್ರಿಂಕ್ಸಿಂದಾನು ಕಿಡ್ನಿ ಎಫೆಕ್ಟ್ ಆಗ್ತಾ ಇದೆ. ಫ್ಯೂ ಡ್ರಿಂಕ್ಸ್ ಅಂದರೆ ಪ್ರೋಟೀನ್ ಶೇಕ್ಸ್? ಪ್ರೋಟೀನ್ ಶೇಕ್ಸಿಂದ. ಸೊ ಹೌ ಟು ಐಡೆಂಟಿಫೈ ರೆಡ್ ಫ್ಲಾಗ್ ಏನಿರಲ್ಲ. ವೈಲ್ ಟೇಕಿಂಗ್ ಎನಿ ಪ್ರೋಟೀನ್, ಫಸ್ಟ್ ವರ್ಕೌಟ್ ಇರಬೇಕು. ವರ್ಕೌಟ್ ಜೊತೆ ಪ್ರಾಪರ್ ಹೈಡ್ರೇಷನ್ ಇರಬೇಕು. ದೇ ವಿಲ್ ಟೇಕ್ ದ ಪ್ರೋಟೀನ್ ಶೇಕ್, ಬಟ್ ದೇ ವಿಲ್ ನಾಟ್ ಹೈಡ್ರೇಟ್ ದೆಮ್ಸೆಲ್ಸ್ ಪ್ರಾಪರ್ಲಿ. ಆ್ಯಂಡ್ ವಿತೌಟ್ ವರ್ಕೌಟ್ಸ್ ಬೆಟರ್ ನಾಟ್ ಟು ಟೇಕ್. ವರ್ಕೌಟ್ ಇಲ್ಲ ಅಂದರೆ ಪ್ರೋಟೀನ್ ಶೇಕ್ಸ್ ನಾರ್ಮಲ್ ಫುಡ್ಡಿಂದನೇ ತೊಗೊಳ್ಳಿ, ಪರವಾಗಿಲ್ಲ. ಪ್ರೋಟೀನ್ ಶೇಕ್ ತೊಗೊಂಡ್ರೆ ವರ್ಕೌಟಲ್ಲೇ ತೊಗೋಬೇಕು. ಸೊ ಅದರ್ವೈಸ್ ಇಟ್ ಆ್ಯಕ್ಚುಲಿ ಮೋರ್ ಸ್ಟ್ರೆಸ್ ಆನ್ ದ ಕಿಡ್ನೀಸ್. ಸರಿ. ಸೊ ಹೆಲ್ದಿ ಡಯಟ್ ಆ್ಯಂಡ್ ಅಗೇನ್ ಮೈಂಡ್ ಆ್ಯಂಡ್ ಗಟ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಇದು ಫುಡ್ ವಾಟ್ ಎವರ್ ವಿ ನೋ ಫ್ರಮ್ ಚೈಲ್ಡ್ಹುಡ್, ಅದು ಬೆಟರ್. ಸರಿ. ಸೆಕೆಂಡ್ ಒನ್ ಇಸ್ ದ ಎಕ್ಸಸೈಸ್, ವರ್ಕೌಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ವಾಟ್ ಎವರ್ ಯು ಆರ್ ಯೂಸ್ ಟು ಅಟ್ಲೀಸ್ಟ್ 35 to 40 minutes ಪರ್ ಡೇ. ವಾಟ್ ಎವರ್ ಯು ಯೂಸ್ ಟು ಅಂದರೆ ಯೋಗ ಆಗಲಿ, ಕಾರ್ಡಿಯೋ, ವಾಕಿಂಗ್ ಆಗಲಿ. ಇಫ್ ಯು ಆರ್ ವಾಂಟ್ಸ್ ಟು ಗೋ ಟು ಜಿಮ್, ಬಟ್ ಅಂಡರ್ ಪ್ರಾಪರ್ ಟ್ರೈನರ್. ಸೊ ಜಿಮ್ ಆಗಲಿ ಆರ್ ಮೆಡಿಟೇಷನ್ ಈಸ್ ವೆರಿ ಗುಡ್. ಅಂದರೆ ವರ್ಕೌಟ್ಸ್ ಜೊತೆ ವಾಟ್ ಎವರ್ ಯು ಆರ್ ಯೂಸ್ ಟು ಆ ವರ್ಕೌಟ್ಸ್ ಒಂದು 35 to 40 minutes ಪರ್ ಡೇ ಮಾಡಬೇಕು. ಆ್ಯಂಡ್ ಥರ್ಡ್ ಒನ್ ಈಸ್ ಪ್ರಾಪರ್ ಲೈಫ್ ಸ್ಟೈಲ್. ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಈಸ್ ಆಲ್ಸೋ ನಾಟ್ ಗುಡ್. ಆ್ಯಂಡ್ ಆಲ್ಸೋ ಓವರ್ ಆ್ಯಕ್ಟಿವಿಟಿನೂ ಒಳ್ಳೆಯದಲ್ಲ. ಸೊ ಎರಡೂ ನಾವು ಬ್ಯಾಲೆನ್ಸ್ ಆಗಿ ನೋಡ್ಕೋಬೇಕು. ಎಕ್ಸ್ಟ್ರೀಮ್ಸ್ ಈಸ್ ನಾಟ್ ಗುಡ್. ಸಪ್ಲಿಮೆಂಟ್ಸ್ ವಾಟ್ ಎವರ್ ವಿ ಯೂಸ್ ಇಟ್. ಸಪ್ಲಿಮೆಂಟ್ಸ್ ಅಂದರೆ ಕ್ಯಾಲ್ಶಿಯಮ್ಸ್ ಡೆಫಿಷಿಯನ್ಸೀಸ್. ಆ್ಯಂಡ್ ಬಿಕಾಸ್ 40s ಮೇಲೆ ಮೋಸ್ಟ್ ಆಫ್ ದ ಫಿಮೇಲ್ಸ್ ವಿಲ್ ಬಿ ಡೆಫಿಷಿಯಂಟ್ ಟು ಕ್ಯಾಲ್ಶಿಯಮ್ ಆ್ಯಂಡ್ ವೈಟಮಿನ್ ಡಿ. ಆ ಥರ ಏನಾದರೂ ಕ್ಯಾಲ್ಶಿಯಮ್ ಆ್ಯಂಡ್ ವೈಟಮಿನ್ ಡಿ ಡೆಫಿಷಿಯನ್ಸೀಸ್ ಬಂದೇ ಬರುತ್ತೆ ಅವ್ರಿಗೆ. ನಾನು ಟೆಸ್ಟ್ ಮಾಡ್ಕೋಬೇಕಾ? ಈಗ ಫಾರ್ ಎಕ್ಸಾಂಪಲ್ ನೀವೇ ಹೇಳಿದ ತಕ್ಷಣ ಐ ಆಮ್ 41 ದಿಸ್ 41, ಹಾಗಾಗಿ ಬ್ಲೈಂಡಾಗಿ 40 ಕ್ರಾಸ್ ಆಗ್ತಿದ್ದಂಗೆ ತೊಗೋಬೇಕಾ, ಅಥವಾ ಓನ್ಲಿ ವೆನ್ ದ ಟೆಸ್ಟ್ಸ್ ಟೆಲ್ ಯು ತೊಗೋಬೇಕಾ? ಇಲ್ಲ, 40 ಟೆಸ್ಟ್ ಮಾಡಿ, ಫಸ್ಟ್ ಟೆಸ್ಟ್ ಮಾಡಿಬಿಟ್ಟೆ ನೋಡ್ಬಿಟ್ಟೆ ತೊಗೊಳ್ಳಿ. ಬಟ್ ಯೂಶ್ವಲಿ ಮೆನೋಪಾಸ್ ಸ್ಟಾರ್ಟ್ ಆಗ್ತಾ ಇದ್ದರೆ ಫಿಮೇಲ್ಸ್ಗೆ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಹಾರ್ಮೋನ್ಸ್ ಕಮ್ಮಿ ಆದರೆ ಏನಾಗುತ್ತೆ, ಇಟ್ ಹ್ಯಾಸ್ ನೆಗೆಟಿವ್ ಎಫೆಕ್ಟ್ ಆನ್ ದ ಬೋನ್ಸ್ ಆ್ಯಂಡ್ ದ ಮಸಲ್ಸ್ ಬೋನ್ಸ್ ಮೇಲೆ ನೆಗೆಟಿವ್ ಎಫೆಕ್ಟಿಂದ ಅವ್ರಿಗೆ ಇನ್ನೂ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವೈಟಮಿನ್ ಡಿ, ಬಿಕಾಸ್ ಮೋಸ್ಟ್ ಆಫ್ ದ ಇಂಡಿಯನ್ ವುಮೆನ್ ಆರ್ ಸಿಟ್ಟಿಂಗ್ ಅಟ್ ಹೋಮ್ಸ್, ದೇ ಆರ್ ನಾಟ್ ಎಕ್ಸ್ಪೋಸ್ ಟು ಸನ್ಲೈಟ್. ಅದರಿಂದ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ. ಸೊ ಈ ಡೆಫಿಷಿಯನ್ಸೀಸ್ ಒಂದು ಕರೆಕ್ಟ್ ಮಾಡಬೇಕು. ಆ್ಯಂಡ್ ಪ್ರಾಪರ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಾಪರ್ ಸ್ಲೀಪ್ ಏನಕ್ಕೆ ಅಂದರೆ, ಬಿಕಾಸ್ ಸ್ಲೀಪ್ ವಿಲ್ ರಿಕವರ್ ವಾಟ್ ಈಸ್ ದ ಡ್ಯಾಮೇಜ್ ಏನೇನಿದ್ರೂ ಅದು ರಿಕವರ್ ಮಾಡುತ್ತೆ. ಸೊ ಲ್ಯಾಕ್ ಆಫ್ ಸ್ಲೀಪ್ ಆಲ್ಸೋ ಡ್ಯಾಮೇಜಸ್ ದ ಎಂಟೈರ್ ಬಾಡಿ ಸಿಸ್ಟಮ್ಸ್ ಎಲ್ಲ ಆಲ್ಟರ್ ಆಗಿಬಿಡುತ್ತೆ. ಆ್ಯಂಡ್ ಆಲ್ ಟೈಪ್ ಆಫ್ ಕ್ರಾನಿಕ್ ಪೇನ್ಸ್ ವಿಲ್ ಅಗ್ರವೇಟ್ ಡ್ಯೂರಿಂಗ್ ಸ್ಲೀಪ್. ಸೊ ಆಂಗ್ಸೈಟಿ ಅಂದರೆ ಈಗ ಇಫ್ ಯು ಆರ್ ಸಫರಿಂಗ್ ವಿತ್ ಎನಿ ಟೈಪ್ ಆಫ್ ಕ್ರಾನಿಕ್ ಪೇನ್ ತೊಗೊಳ್ಳಿ, ನೀವು ಸ್ಲೀಪ್ ಇಲ್ಲ ಅಂದರೆ ಅಗ್ರವೇಟ್ ಆಗಿಬಿಡುತ್ತೆ. ಪ್ರಾಪರ್ ಸ್ಲೀಪ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಇನ್ಫ್ಲಮೇಷನ್ ಜಾಸ್ತಿ ಆಗಿಬಿಡುತ್ತೆ, ಮಸಲ್ಸ್ ಎಲ್ಲ ಸ್ಟಿಫ್ ಆಗಿಬಿಡುತ್ತೆ, ಆಂಗ್ಸೈಟಿ ಲೆವೆಲ್ ಜಾಸ್ತಿ ಆಗಿಬಿಟ್ಟು ಸ್ಟ್ರೆಸ್ ಹಾರ್ಮೋನ್ಸ್ ಇಟ್ ವಿಲ್ ಬಿ ರಿಲೀಸ್ ಲೈಕ್ ಸ್ಟೀರಾಯ್ಡ್ಸ್ ಜಾಸ್ತಿ ಆಗಿಬಿಡ್ತವೆ, ಕಾರ್ಟಿಸೋನ್ಸ್ ಮತ್ತು ಎಂಡಾರ್ಫಿನ್ಸ್ ವಿಚ್ ಆರ್ ಗುಡ್ ಹಾರ್ಮೋನ್ಸ್, ಅದು ಕಮ್ಮಿ ಆಗಿಬಿಟ್ಟು ದ ಇನ್ಫ್ಲಮೇಷನ್ ವಿಲ್ ಇನ್ಕ್ರೀಸ್. ಫೈನಲಿ ದ ಪೇನ್ ವಿಲ್ ಇನ್ಕ್ರೀಸ್ ಆ್ಯಂಡ್ ಪೇನ್ ಪರ್ಸೆಪ್ಷನ್ ಆಲ್ಸೋ ವಿಲ್ ಇನ್ಕ್ರೀಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸ್ಲೀಪ್. ಪರ್ಸೆಪ್ಷನ್ ಅಂದರೆ ನಮ್ಮ ಪೇಯ್ನ್ ಥ್ರೆಶೋಲ್ಡ್ ಅಂತ ಒಂದು ಇರುತ್ತೆ. ಸೊ ಪೇಯ್ನ್ಗೆ ನಮ್ಮ ಬಾಡಿ ಸ್ಟಿಮ್ಯುಲಸ್ ಅಂದರೆ ನಾರ್ಮಲ್ ಟಚ್ ಇಟ್ ವಿಲ್ ನಾಟ್ ಆ್ಯಕ್ಚುಲಿ ಸೀನ್ ಆ್ಯಸ್ ಎ ಪೇಯ್ನ್. ಬಟ್ ಇಲ್ಲಿ ಸ್ಲೀಪ್ ಇಲ್ಲ ಅಂದರೆ ಆ ನಾರ್ಮಲ್ ಟಚ್ಚೂ ಪೇಯ್ನ್ಫುಲ್ ಆಗಿರುತ್ತೆ ಅವ್ರಿಗೆ.
ಸೊ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ರಿಕವರಿ ಇನ್ ಅವರ್ ಬಾಡಿ. ಸೊ ಲೈಫ್ ಸ್ಟೈಲ್ ಹ್ಯಾಬಿಟ್ಸು ಒಂದು ಬ್ಯಾಲೆನ್ಸ್ ಡಯಟ್ ವಿಚ್ ಇಸ್ ಮೈಂಡ್ ಆ್ಯಂಡ್ ಗಟ್ ಫ್ರೆಂಡ್ಲಿ, ಎಕ್ಸಸೈಸ್ ಆ್ಯಂಡ್ ಸ್ಲೀಪ್, ಸಪ್ಲಿಮೆಂಟ್ ಆ್ಯಂಡ್ ಸ್ಲೀಪ್ ಇವಿಷ್ಟು ಇಟ್ಕೊಂಡ್ರೆ ಇದು ಮಾಡ್ಬೋದು.